ಇಂತೆಂದರ ದೇವತೆಗಳು ಮಿನುಗಿಸುತ್ತ ತಮ್ಮ ನುಡಿ ನಕ್ಷತ್ರಗಳನ್ನು. ದೇವೇಂದ್ರ ನಿಜದಿ ಎಣೆಯಿಲ್ಲವೆಮ್ಮ ಭಾಗ್ಯಕ್ಕೆ ಸ್ವಾಮಿಯ ಮುನಿ ಜೀವನವ ದೃಢೀಕರಿಸಿದ ಕಾರಣಕ್ಕೆ ಅದೆಮ್ಮ ಪರಮ ಕರ್ತವ್ಯವು ನಿಜದೆ ಕೇವಲ ನಿಮಿತ್ತ ಮಾತ್ರ ಹುದಹುದೆ ತೀರ್ಥಂಕರ ಪರಂಪರೆಯೊಳಗೆ ಅನತಿ ವೇಳೆಯಲ್ಲಿ ತೆರಳಿದ್ದರೆಲ್ಲರೂ ಆ ಕುಂಡಪುರಕ್ಕೆ ದೇವೇಂದ್ರನ ನಾಯಕತ್ವದೊಳಗೆ. ಹೊಂದಿ ಸಾರಸ್ವತ ಆದಿತ್ಯ ವಹಿನಿ ವರುಣ ಗರ್ಭತೋಯ ತುಷಿತ ಅವ್ಯಾಕಾದಿ ಅರಿಷ್ಟವಿಂತಿ ಅಷ್ಟವಿಧದ ಸಮೂಹ ಸಂಜ್ಞೆಯನು. ಲೋಕಾಂತಿಕ ದೇವತೆಗಳು ತೆರಳಿ ಮೊದಲು ಆ ಮಹಾವೀರನ ಬಳಿಗೆ ವಂದಿಸಿದರು ಭಕ್ತಿಯಲ್ಲೇ. ಬಳಿಕ ಪೂಜಿಸಿ ಅವನ ಪದ ಪಂಕಜವನು ಸನಮೇರು ಮಂದಾರ ಪಾರಿಜಾತವಿತ್ಯಾದಿ ಸುರಲೋಕ ಪುಷ್ಪಗಳಂದಲೇ ಸ್ತುತಿಸಿದರಿಂದು ಭಾಗಿ ಶ್ರದ್ಧೆಯಲಿ. ಆ ಲೋಕಾಂತಿಕ ದೇವತೆಗಳು ಆ ಪಂಚಕಲ್ಯಾಣ ಮಹೋತ್ಸವದಲ್ಲಿ ದೀಕ್ಷಾ ಕಲ್ಯಾಣದ ಪಾರುಪತ್ಯೇ ಅವರದು. ಸೌಧರ್ಮೇಂದ್ರನ ಆದೇಶದಂತೆ ಕುಂಡಲಪುರಕ್ಕೆ ಅವರೆಲ್ಲರೂ ಕೂಡ ಹೋಗೋಣ ಎಂಬುದಾಗಿ ನಿರ್ಧಾರ ಮಾಡ್ತಾರೆ. ದೇವತೆಗಳು ತಮ್ಮ ನುಡಿ ಎಂಬ ನಕ್ಷತ್ರದ ಪುಂಜದಿಂದ ಹೇಳ್ತಾರೆ ಅಂತ. ದೇವೇಂದ್ರ ನಿಜದಿ ಎಣೆಯಿಲ್ಲವೆಮ್ಮ ಭಾಗ್ಯಕ್ಕೆ, ನಮ್ಮ ಭಾಗ್ಯಕ್ಕೆ ಸರಿಸಾಟಿನೇ ಇಲ್ಲ. ಆ ಮಹಾವೀರ ತೀರ್ಥಂಕರನಾಗ್ತಕ್ಕಂಥ ಆತ್ಮನಿಗೆ ಮುನಿಜೀವನವನ್ನ ಸರ್ಟಿಫೈಡ್ ಮಾಡುವ ಕಾರಣ ಅಂದರೆ ದೃಢೀಕರಣ ಮಾಡ್ತಕ್ಕಂಥ ಕೆಲಸಕ್ಕೆ ಅದು ನಮ್ಮ ಕರ್ತವ್ಯ. ಅದು ಕೇವಲ ನಿಮಿತ್ತ ಮಾತ್ರ. ಅದು ನಾವು ತೀರ್ಥಂಕರರ ಪರಂಪರೆಯೊಳಗೆ ಈಗ ನೋಡಿ, ಭವಿಷ್ಯತ್ ಕಾಲದ ತೀರ್ಥಂಕರರು, ಭೂತಕಾಲದ ತೀರ್ಥಂಕರರು, ಈಗ ವರ್ತಮಾನ ಕಾಲದ ಆ ತೀರ್ಥಂಕರರ ಪರಂಪರೆಯೊಳಗೆ ಇದಾಗ್ತಾ ಇದೆ. ಆದ್ದರಿಂದ ಅವರೆಲ್ಲ ಅನತಿ ವೇಳೆಯಲ್ಲಿ ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಕೂಡ ಕುಂಡಲಪುರಕ್ಕೆ ಹೋಗ್ತಾರೆ. ದೇವೇಂದ್ರನ ಭೂಲೋಕಕ್ಕೆ ಬರ್ತಾರೆ ಸ್ವರ್ಗಲೋಕದಿಂದ ದೇವೇಂದ್ರನ ನಾಯಕತ್ವದಲ್ಲಿ. ಅದರಲ್ಲಿ ಸಾರಸ್ವತ, ಆದಿತ್ಯ, ವಹ್ನಿ, ವರುಣ, ಗರ್ಭತೋಯ, ತುಷಿತ, ಅವ್ಯಾಖ್ಯಾದ, ಅರಿಷ್ಟವಿಂತಿ ಅಷ್ಟವಿಧದ ಸಮೂಹ ಸಂಜ್ಞೆಯನ್ನೆಲ್ಲ ಮಾಡಿಕೊಂಡು ಲೋಕಾಂತಿಕ ದೇವತೆಗಳು ಮೊದಲು ಹೋಗಿ ಮಹಾವೀರನಿಗೆ ವಂದಿಸ್ತಾರಂತೆ. ಭಕ್ತಿಯಲ್ಲಿ ಪೂಜೆ ಮಾಡಿ ಅವನ ಪದಪಂಕ ಮುನಿಯಾಗ್ತಕ್ಕಂತಹ ತೀರ್ಥಂಕರನಾಗ್ತಕ್ಕಂಥ ಆತ್ಮನ ಪಂಕಜ ಅಂದರೆ ಕಮಲ, ಅವನ ಪಾದಾಬ್ಜಗಳನ್ನು ನಮೀರು, ಮಂದಾರ, ಪಾರಿಜಾತ ಇವು ದೇವಲೋಕದ ಪುಷ್ಪಗಳು. ನಮಗೆ ಮಂದಾರ ಗೊತ್ತಿದೆ, ಪಾರಿಜಾತ, ನಮೀರು ಅಂತಕ್ಕಂಥ ಪುಷ್ಪ ನಮ್ಮ ಭೂಲೋಕದಲ್ಲಿ ಅದು ಬರಲೇ ಇಲ್ಲ. ಹೀಗೆ ಸುರಪುಷ್ಪಗಳಿಂದ ಅವನಿಗೆ ಅರ್ಚನೆ ಮಾಡಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ನಮನವನ್ನು ಮಾಡ್ತಾ ಇದ್ದಾರಂತೆ ಮುನಿಯಾಗ್ತಕ್ಕಂಥ ಮಹಾವೀರನಿಗೆ ಅನ್ನೋದು. ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಅತ್ಯಂತ ಸ್ವೋಪಜ್ಞತೆಯಿಂದ ಡಾಕ್ಟರ್ ಲತಾ ರಾಜಶೇಖರ್ ಅವರು ಭಕ್ತಿ ರಸದಲ್ಲಿ ಕಾವ್ಯದ ಸಿಂಚನವನ್ನು ಮಾಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ನಮಸ್ಕಾರ.